ದಿನಾಂಕ 6-10-2024 ಭಾನುವಾರದಂದು ಭಗವಾನ್ ಶ್ರೀ ವಿಶ್ವಕರ್ಮ ಮಹೋತ್ಸವವನ್ನು ಹರಿಹರ ತಾಲೂಕು ಆಡಳಿತ ಹಾಗೂ ತಾಲೂಕು ವಿಶ್ವಕರ್ಮ ಸಮಾಜ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದು ದಿನಾಂಕ 5ನೇ ತಾರೀಕು ದಿನಾಂಕ 5-10-24 ಶನಿವಾರದಂದು ಬೆಳಗ್ಗೆ ಸಮಾಜದ ಎಲ್ಲ ಸಮಸ್ತ ಜನತೆಯೊಂದಿಗೆ ಬೈಕ್ ರ್ಯಾಲಿಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್ವಾದರೂ ಕೂಡ ಸಮಾಜದ ಬಾಂಧವರೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮನವಿ ಮಾಡಿಕೊಳ್ತೇವೆ. ಹಾಗೂ 6ನೇ ತಾರೀಕು ಹರಿಹರದ ರಾಜಬೀದಿಯಲ್ಲಿ ವಿಶ್ವಕರ್ಮನ ಮೂರ್ತಿಯನ್ನು ಬಹು ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ತದನಂತರ ಮಠಾಧೀಶರ ಒಂದು ರಾಜಕಾರಣಿಗಳ ಒಂದು ಧಾರ್ಮಿಕ ವೇದಿಕೆಯನ್ನು ನಮ್ಮ ಹರಿಹರ ಮೌನೇಶ್ವರ ದೇವಸ್ಥಾನದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸರ್ವರು ಕೂಡ ಸಹಕರಿಸಬೇಕಾಗಿ ನಾವು ಮನವಿ ಮಾಡ್ಕೊಳ್ತೇವೆ. MP ಸಂಸದರು ಬರ್ತಾ ಇದ್ದಾರೆ, ಹಾಗೂ ಹಾಲಿ ಶಾಸಕರು ಹಾಗೂ ಪ್ರೋಟೋಕಾಲ್ ಪ್ರಕಾರ ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ಹಾಗೂ ನಮ್ಮ ದೇವಸ್ಥಾನದ ಅಭಿವೃದ್ಧಿ ವಿಚಾರವಾಗಿ ವೇದಿಕೆ ಮೇಲೆ ನಾವು ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸರ್ವರು ಕೂಡ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ನಾವು ಮನವಿಯನ್ನು ಮಾಡಿಕೊಳ್ತೇವೆ. ಕಾರ್ಯಕ್ರಮ ಒಂದು ಸಮಾಜದ ಒಂದು ಸಂಘಟನೆಗಾಗಿ ಹಾಗೂ ಸಮಾಜದ ಒಂದು ಬಲ ಪ್ರದರ್ಶನಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹಿಂದುಳಿದ ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಎಲ್ಲ ರಾಜಕಾರಣಿಗಳು ಕೂಡ ಈ ಒಂದು ಸಮಾಜಕ್ಕೆ ಸಹಕಾರವನ್ನು ನೀಡಿ ಅಭಿವೃದ್ಧಿಗೆ ಸಹಕರಿಸಬೇಕಾಗಿ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮ ಲಾಕ್ಡೌನ್ ಇರೋದರಿಂದ 4 ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು. ಈಗ ಆರಂಭಗೊಂಡಂತಹ ದಿನಗಳಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ಪ್ರಚಾರವನ್ನು ನೀಡುವುದರ ಮುಖಾಂತರ ಅತಿ ಹೆಚ್ಚಿನ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಕೂಡ ನಮ್ಮ ಸಮಾಜದ ಜನತೆ ಅತಿ ಹೆಚ್ಚಿನ ಒಂದು ಉತ್ಸಾಹ ಮತ್ತು ಸಹಕಾರವನ್ನು ನೀಡುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡ್ತಾರೆ ಅಂತ ಒಂದು ಭರವಸೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೀವಿ. ಇಲ್ಲಿ ಬಹುಮುಖ್ಯವಾಗಿ ನಮ್ಮ ಸಮಾಜದಲ್ಲಿ 60 ಮಠಾಧೀಶರಿದ್ದಾರೆ. ಆ ಮಠಾಧೀಶರಲ್ಲಿ ಬಹುಮುಖ್ಯವಾದಂಥ ಮಠಾಧೀಶರು ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಹಾಗೂ ಆರ್ಯಮಾದನಹಳ್ಳಿಯ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ವಿಶ್ವಕರ್ಮ ಸಮಾಜದ ಮೂಲಮಠವಾದಂತಹ ಅಂತರವಳ್ಳಿ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೂ ಹುಲಗೂರು ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸಮಾಜದ ಒಂದು ಹಿತಚಿಂತನೆಯನ್ನು ರಾಜಕಾರಣಿಗಳ ಒಂದು ವೇದಿಕೆಯಲ್ಲಿ ಅವರು ಕೂಡ ಒಂದು ಮಾರ್ಗದರ್ಶನವನ್ನು ನೀಡುವುದರ ಮುಖಾಂತರ ಆಶೀರ್ವಚನ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಒಂದು ಸಮಯವನ್ನು ಆಶೀರ್ವಚನಕ್ಕೆ ಕೊಡಬೇಕು ಅಂತಂದು ನಾವು ಸಮಿತಿಯ ನಿರ್ಧಾರವನ್ನು ಮಾಡಿದ್ದೇವೆ.